ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಆತ್ಮೀಯರೇ, ಕರ್ಕಾಟಕ ರಾಶಿಯವರ ಯುಗಾದಿ ಫಲ ಹೇಗೆ? ಪುನರ್ವಸು ನಕ್ಷತ್ರದ 4ನೇ ಪಾದದವರು, ಪುಷ್ಯಮಿ ನಕ್ಷತ್ರದ 4 ಪಾದದವರು, ಆಶ್ಲೇಷ ನಕ್ಷತ್ರದ 4 ಪಾದಗಳು. ಈ 9 ಪಾದಗಳನ್ನು ಸೇರಿಸಿದಾಗ ಕರ್ಕಾಟಕ ರಾಶಿಯ ಕೊನೆ ಭಾಗ ಅಂದರೆ ಅರ್ಥಾತ್ ಗಂಡಾಂತ ರಾಶಿ ಅಂತ ಹೇಳ್ಬೋದು. ಇವರಿಗೆ ಏನಿದೆ ಈ ವರ್ಷದಲ್ಲಿ? ಈಗಾಗಲೇ ಗುರುಬಲ ಇಲ್ಲದೆ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ರಿ. ಕಷ್ಟದ ಪರಂಪರೆಯೇ ನಿಮ್ಮನ್ನು ಕಾಡ್ತಾ ಇತ್ತು. ಈಗ ಕಷ್ಟ ಎಲ್ಲ ಕಳೆಯುವಂತಹ ಕಾಲ ಜೂನ್ 2ನೇ ತಾರೀಕಿನ ನಂತರ ಗುರು ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ. ನಿಮ್ಮ ರಾಶಿಯಲ್ಲೇ 2 ಮಹಾಯೋಗಗಳು, ಒಂದು ಗಜಕೇಸರಿ ಯೋಗದ ಫಲ ಇರ್ತದೆ, ಒಂದು ಹಂಸ ಯೋಗದ ಫಲ ಇರ್ತದೆ. ಈ 2 ಯೋಗದ ಫಲದಿಂದ ನಿಮಗೆ ಸಾಕಷ್ಟು ನೆಮ್ಮದಿ ಕಾಣುವಂತಹ ಸಾಧ್ಯತೆಗಳು. ಬಹಳ ವರ್ಷದಿಂದ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಿದ್ರಿ. ಚಾಂಚಲ್ಯ ರಾಶಿ ನಿಮ್ಮದು. ಒಂದು ಕಡೆಯಲ್ಲಿ ನಿಲ್ಲಲ್ಲ, ಅಲ್ಲಲ್ಲಲ್ಲೇ ತಿರುಗ್ತಾ ಇರುವಂತಹ ಸಂದರ್ಭ ಇರ್ತದೆ. ವ್ಯಾಪಾರ ವ್ಯವಹಾರದಲ್ಲೂ ಸೋಲನ್ನು ಕಂಡಿದ್ದೀರಿ. ಹೋಟೆಲ್ ಉದ್ಯಮದಲ್ಲಿ ಏರಿಳಿತಗಳನ್ನು ಕಂಡಿದ್ದೀರಿ. ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿದ್ದೀರಿ. ಈಗಲೂ ತೊಂದರೆ ಇದ್ದದ್ದೇ, ಇಲ್ಲ ಅಂತಲ್ಲ. ನಿಮ್ಮ ರಾಶಿಗೆ ಭಾಗ್ಯ ರಾಶಿಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಭಾಗ್ಯ ವೃದ್ಧಿಗೆ ಅವಕಾಶವನ್ನು ಕೊಡೋದಿಲ್ಲ. ಲಾಭಾಧಿಪತಿಯ ಒಟ್ಟಿಗಿದ್ದಾನೆ, ಲಾಭ ಆಗಲಿಕ್ಕೆ ಬಿಡೋದಿಲ್ಲ. ಒಮ್ಮೆ ಲಾಭ ಆಯಿತು ಅಂದರೆ ಇಲ್ಲಿ ಬರ್ತದೆ, ಆಚೆ ಹೊರಟು ಹೋಗ್ತದೆ. ಈ ರೀತಿಯಲ್ಲಾಗುವಂತಹ ಲಕ್ಷಣಗಳು ಜೀವನದಲ್ಲಿ ಸಾಕಷ್ಟು ತೊಂದರೆಯನ್ನ ಅನುಭವಿಸಬೇಕಾಗ್ತದೆ. ದಾಂಪತ್ಯ ಜೀವನದಲ್ಲಿ ಸುಖಕರವಾಗಿಲ್ಲ. ಮಕ್ಕಳು ಹೇಳಿದ ಮಾತನ್ನ ಕೇಳುವುದಿಲ್ಲ. ಮಕ್ಕಳೊಂದಿಗೆ ಜಗಳ ಉಂಟಾಗುವಂತಹ ಸಾಧ್ಯತೆ. ತಾಯಿಯ ಮಾತನ್ನು ಮಾತ್ರ ಕೇಳುವಂತಹ ಮಕ್ಕಳು, ಅದರಿಂದ ನಿಮಗೆ ಬೇಸರ ಉಂಟಾಗುವಂತಹ ಲಕ್ಷಣಗಳು. ಒಟ್ಟಾರೆ ಕರ್ಕಾಟಕ ರಾಶಿಯವರಿಗೆ ಹಲವು ಸಮಸ್ಯೆಗಳು. ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಶ್ವೇತವರ್ಣದ ವಸ್ತ್ರವನ್ನು ದಾನ ಮಾಡಬೇಕು. ಶ್ವೇತವರ್ಣ ಅಂದ್ರೆ ಬಿಳಿ ಬಣ್ಣದ ವಸ್ತ್ರವನ್ನ ದಾನ ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ಚಂದ್ರನ ಮಂತ್ರದಿಂದ ಹೋಮವನ್ನು ಮಾಡಿಕೊಳ್ಳುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಕ್ಷೇಮಕ್ಕಾಗಿ, ವಿಜಯಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ಪ್ರಾರ್ಥನೆ, ದುರ್ಗಾ ಮಂತ್ರ ಜಪ ಅಥವಾ ದುರ್ಗಾ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಲಕ್ಷಣಗಳು. ನೋಡಿ, ಸಾಧಾರಣವಾಗಿ ಚಂದ್ರ ರಾಶಿ ಅಂದ್ರೆ ಕೃಷಿ ರಾಶಿ. ಕೃಷಿ ವಲಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಅನ್ನದಾತರಿಗೆ, ಕೃಷಿಕರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಬೆಳೆ ಬೇಸಾಯಗಳಿಗೆ ಬೆಲೆ ಜಾಸ್ತಿ ಆಗುವಂತಹ ಸಾಧ್ಯತೆಗಳು. ಈ ಸಾಧ್ಯತೆಗಳ ಮಧ್ಯೆ ನೀವು ದೇವತಾರಾಧನೆಯನ್ನು ವಿಶೇಷವಾಗಿ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸುಖ ಉಂಟಾಗುವಂತಹ ಲಕ್ಷಣಗಳು. ಪಶ್ಚಿಮ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ಕ್ಷೇಮ ಉಂಟಾಗ್ತದೆ. ಹಾಲು ಮತ್ತು ನೀರಿನ ವ್ಯಾಪಾರವನ್ನು ಮಾಡುವುದರಿಂದ ಸಾಕಷ್ಟು ಕ್ಷೇಮ ಉಂಟಾಗುವಂತಹ ಲಕ್ಷಣಗಳು. ಜೊತೆಯಲ್ಲಿ ಹಣ್ಣು ಹಂಪಲು ಅಥವಾ ಹಾಲು, ಮೊಸರು, ಮಜ್ಜಿಗೆ ಇತ್ಯಾದಿ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆಲ್ಲ ಅಭಿವೃದ್ಧಿ ಸಾಕಷ್ಟಿದೆ. ಕರ್ಕಾಟಕ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರು ಮುತ್ತನ್ನು ಧಾರಣೆ ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಮುತ್ತನ್ನು ಧಾರಣೆ ಮಾಡಿ ಅಥವಾ ಮುತ್ತಿನ ಮಾಲೆಯನ್ನು ಧಾರಣೆ ಮಾಡಿ ಪೆಂಡೆಂಟ್ ಮಾಡಿ ಹಾಕೊಳ್ಳಿ, ಕಿವಿಗೆ ಹಾಕೊಳ್ಳಿ. ಒಟ್ಟು ಮುತ್ತಿನಿಂದ ಅರ್ಥಾತ್ ಪರ್ಲಿನಿಂದ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದಕ್ಕಿಂತಲೂ ಚಂದ್ರಹಾರವನ್ನು ಹಾಕಿಕೊಳ್ಳುವುದರಿಂದ ನಿಮಗೆ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ. ನೋಡಿ, ಇದು ಅದಕ್ಕೆ ಚಂದ್ರಹಾರ ಅಂತ ಹೆಸರಿರ್ತಕ್ಕಂತಹದ್ದು. ಇದನ್ನು ಹಾಕಿಕೊಳ್ಳುವುದರಿಂದಲೂ ಸಹಿತವಾಗಿ ಕ್ಷೇಮ ಉಂಟಾಗುವಂತಹ ಲಕ್ಷಣಗಳು ಕಾಣಿಸ್ತದೆ. ಜೊತೆಯಲ್ಲಿ ನೀವು ದುರ್ಗಾ ಆರಾಧನೆಯನ್ನ ವಿಶೇಷವಾಗಿ ದೀಪ ನಮಸ್ಕಾರಗಳೊಂದಿಗೆ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಈ ವರ್ಷದಲ್ಲಿ. ಈಗಾಗಲೇ ನೋಡಿ, ನಿಮಗೆ ರಾಹು ಸಪ್ತಮಕ್ಕೆ ಬರ್ತಾ ಇದ್ದಾನೆ. ನವೆಂಬರ್ ನಂತರದಲ್ಲಿ ರಾಹು 7ಕ್ಕೆ ಬಂದ ಅಂದರೆ ಸ್ವಲ್ಪ ತೊಂದರೆ ತಾಪತ್ರೆಗಳು, ವಿವಾಹಾದಿ ವಿಷಯದಲ್ಲಿ, ಮಂಗಲ ಕಾರ್ಯದ ವಿಷಯದಲ್ಲಿ, ಕೌಟುಂಬಿಕವಾಗಿ ಸಾಕಷ್ಟು ತೊಂದರೆಗಳನ್ನು ಕೊಡ್ತಾನೆ. ಇದೆಲ್ಲದರ ಪರಿಹಾರ ಬೇಕು, ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮಾಡ್ಕೊಳ್ಳಿ. ಜೊತೆಯಲ್ಲಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮವರಿಗೆಲ್ಲ ಹೇಳಿ. ಜೊತೆಯಲ್ಲಿ ನಂಬರ್ ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ. ಸಮಸ್ಯೆ ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಶುಭವಾಗಲಿ, ಶುಭವಸ್ತು.